ಫ್ರೆಂಡ್ಸ್, ಅಸ್ಸಲಾಂ ಅಲೈಕುಂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತ ಈ ದಿನ ನಾನು ದಮ್ ಚಿಕನ್ ರೆಸಿಪಿ ಮಾಡ್ತಾ ಇದ್ದೀನಿ. ಬೇಕಾಗಿರುವ ಸಾಮಗ್ರಿ ನೋಡೋಣ ಬನ್ನಿ. 350 ಗ್ರಾಮ್ ಈರುಳ್ಳಿ ತಗೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. 3 ಟೇಬಲ್ ಸ್ಪೂನ್ ಆಯಿಲ್, 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, 2 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, 150 ಗ್ರಾಮ್ ಮೊಸರು, ಉಪ್ಪು ರುಚಿಗೆ ತಕ್ಕಷ್ಟು, ರೆಡ್ ಚಿಲ್ಲಿ ಪೌಡರ್ 1 ಟೀ ಸ್ಪೂನ್, ಕಸೂರಿ ಮೇಥಿ, ಗರಂ ಮಸಾಲಾ ಪೌಡರ್ 1/4 ಟೀ ಸ್ಪೂನ್, ಜೀರಾ ಪೌಡರ್ 1/4 ಟೀ ಸ್ಪೂನ್, ಪೆಪ್ಪರ್ ಪೌಡರ್ 1/4 ಟೀ ಸ್ಪೂನ್, ಅರಿಶಿನ ಪೌಡರ್ 1/4 ಟೀ ಸ್ಪೂನ್. ಇದು 1 kg ಚಿಕನ್ ತಗೊಂಡಿದ್ದೀನಿ. ನಾನು ತಗೊಂಡು ಚೆನ್ನಾಗಿ ತೊಳ್ಕೊಂಡು ನೀರು ಇಟ್ಕೊಂಡಿದ್ದೀನಿ. ಇಲ್ಲಿ 1 ಬಿರಿಯಾನಿ ಎಲೆ ತಗೊಂಡಿದ್ದೀನಿ, ಜೀರಿಗೆ, 2 ಏಲಕ್ಕಿ. ಮಿಕ್ಸಿ ಜಾರ್ ತಗೊಂಡು ಇದು ಫ್ರೈ ಮಾಡಿರೋ ಆನಿಯನ್ ಹಾಕೊಂಡು ಮಿಕ್ಸಿ ಜಾರ್ಗೆ ಮೊಸರು ಹಾಕೊಂಡು ಪೇಸ್ಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ತರ ರುಬ್ಕೊಂಡಿದ್ದೀನಿ ಪೇಸ್ಟ್. ನೋಡಿ ಫ್ರೆಂಡ್ಸ್, ಹೇಗೆ ಮಾಡೋಣ ನೋಡೋಣ ಬನ್ನಿ. ಇವಾಗ ನಾನು ಸ್ಟವ್ ಮೇಲೆ ಪಾತ್ರೆ ಇಕ್ಕಿ ಸ್ಟವ್ ಆನ್ ಮಾಡ್ತಾ ಇದ್ದೀನಿ. ಸ್ಟವ್ ಆನ್ ಮಾಡಿ ಆಯಿಲ್ ಹಾಕೊಂತಾ ಇದ್ದೀನಿ. ಆಯಿಲ್ ಬಿಸಿ ಆಗಿದೆ. ಇವಾಗ ಇದು ಹಾಕೊಂತಾ ಇದ್ದೀನಿ. ಒಂದು ನಿಮಿಷ ಫ್ರೈ ಮಾಡ್ಕೊಂಡು ಇದಕ್ಕೆ ಚಿಕನ್ ಹಾಕೊಂತಾ ಇದ್ದೀನಿ ನಾನು. ಚಿಕನ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಫ್ರೈ ಆಗ್ತಾ ಇದೆ. ಇವಾಗ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 1 ಮಿನಿಟ್ ಆಯ್ತು ಫ್ರೆಂಡ್ಸ್. ಇವಾಗ ಇದಕ್ಕೆ ಎಲ್ಲ ಮಸಾಲೆ ಹಾಕೊಳ್ಳೋಣ. ಅರಿಶಿನ ಪೌಡರ್, ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಕಾಶ್ಮೀರಿ ಪೌಡರ್, ಗರಂ ಮಸಾಲಾ ಪೌಡರ್, ಜೀರಾ ಪೌಡರ್, ಧನಿಯಾ ಪೌಡರ್, ಪೇಸ್ಟ್ ಹಾಕೊಳ್ಳೋಣ. ಪೇಸ್ಟ್ ಹಾಕೊಂಡು ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡು ಅದು ಮಿಕ್ಸಿ ಜಾರಲ್ಲಿದ್ದ ಮಸಾಲೆಗೆ ನೀರು ಹಾಕಿ, ಇಷ್ಟೇ ನೀರು ಹಾಕ್ತೀನಿ ಸಾಕು. ಮಿಕ್ಸ್ ಮಾಡಿ ಇವಾಗ ಉಪ್ಪು ಕಮ್ಮಿ ಇದ್ರೆ ಹಾಕೊಳ್ಳಿ. ನೋಡಿ ಫ್ರೆಂಡ್ಸ್, ಇವಾಗ ಇದಕ್ಕೆ ಕಸೂರಿ ಮೇಥಿ ಹಾಕಿ ದಮ್ಗೆ ಇಕ್ಕೋಣ. 45 ಮಿನಿಟ್ಸ್ ದಮ್ಗೆ ಇರ್ಬೇಕು. ಸ್ಲೋ ಇದರಲ್ಲಿ
ಸ್ಲೋ ಫ್ಲೇಮಲ್ಲಿ ಇಕ್ಕಿ 45 ಮಿನಿಟ್ಸ್ ದಮ್ಗಿಡೋಣ. ಅದರ ಮೇಲೆ ನಾನು ನಮ್ಮ ಮನೇಲಿ ಭಾಳ ವಸ್ತು ಏನೂ ಇಲ್ಲ, ಅದಕ್ಕೆ ನೀರು ಹಾಕಿ ಪಾತ್ರೆಯಲ್ಲಿ ಇಕ್ತಾ ಇದ್ದೀನಿ. 45 ಮಿನಿಟ್ಸ್ ಹೀಗೆ ಬಿಡಬೇಕು ಫ್ರೆಂಡ್ಸ್. 45 ಮಿನಿಟ್ ಆಗಿದೆ. ಇವಾಗ ನಾನು ಸ್ಟೋವ್ ಬಂದ್ ಮಾಡ್ತೀನಿ. ಇವಾಗ ಇದನ್ನ ಪಕ್ಕಕ್ಕಿಡ್ತೀನಿ. ನೋಡಿ ಫ್ರೆಂಡ್ಸ್, ಎಣ್ಣೆ ಬಿಟ್ಟಿದ್ವಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ಇವಾಗ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ. ₹12 received on phone pay. ನೋಡಿ ಫ್ರೆಂಡ್ಸ್, ಸರ್ವ್ ಮಾಡಿದ್ದೀನಿ. ಇದ್ರ ಮೇಲೆ ಕೊತ್ತಂಬರಿ ಹಾಕ್ಕೊಂತೀನಿ. ಫ್ರೆಂಡ್ಸ್, ಒಂದ್ಸತಿ ಟ್ರೈ ಮಾಡಿ. ಇದು ಕಾಂಬಿನೇಷನ್ ಬಂದು ಚಪಾತಿಗೆ ತುಂಬಾ ಟೇಸ್ಟಿ ಆಗಿರುತ್ತೆ ಫ್ರೆಂಡ್ಸ್. ಮತ್ತೆ ಜೀರಾ ರೈಸು, ಘೀ ರೈಸು ಇದಕ್ಕೆಲ್ಲ ಸೂಪರ್. ಹೇಳ್ಬೇಕಂದ್ರೆ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದ್ಸತಿ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ. ನನ್ನ ಚಾನಲ್ ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್.